ವೆರಿ ಗುಡ್ ಸುನಂದು. ಏನ್ರಿ ನೀವು? ಓ ಸಾರಿ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ಲಿಲ್ಲ ನನ್ನ ಕೈಲಿ. ತುಂಬಾ ಎಕ್ಸೈಟ್ ಆಗ್ಬೇಡಿ, ಔಟ್ ಆಗ್ಬಿಡುತ್ತೆ. ಆಯ್ತು, ಆಮೇಲೆ ನಮ್ಮ ಬಾವು ಪಕ್ಕ ನಿಮಗೆ ಮಲಗಿಸ್ಬೇಕಾಗತ್ತೆ. ಸುನಂದು, ಜಾನ್ವಿಗೆ ಅನುಮಾನ ಬಂದಿಲ್ಲ ತಾನೆ? ಇವ್ರು ಹೇಳ್ಕೊಟ್ಟ ಹಾಗೆ ಮಾಡ್ದೆ ಕಣೋ, ಮುಂದಕ್ಕೆ ಏನೂ ಅನುಮಾನ ಬರ್ಲಿಲ್ಲ. ಸೂಪರ್ ಸುನಂದ ನೀನು. ಟೇಕ್ ಇಟ್. ಏನಿದು? ಹಿಂದೆ ರಾಜ ಮಹಾರಾಜರು ತಮ್ಮ ಸಂತೋಷ ಆದಾಗ ದಾಸಿಯರಿಗೆ ಉಡುಗೊರೆ ಕೊಡ್ತಿದ್ರಂತೆ. ನಮ್ಮದು ರಾಜಮನೆತನನೇ, ಕಿರೀಟ ಒಂದಿಲ್ಲ ಅಷ್ಟೇ. ಹಾಕ್ಸರ್ ಬಿಡಿ ಮೈಸೂರು ಪೇಟನ. ಸಾಕು. ಇನ್ನ ಆ ಶ್ರೀನಿಧಿಯಿಂದ ನಮ್ಮ ಜಾನ್ವಿನ ನೀವು ಪಡ್ಕೊಳ್ಳೋದು ಕಷ್ಟದ ಮಾತೇ ಅಲ್ಲ. ಅದ್ ನೀವ್ ಅನ್ಕೊಂಡಷ್ಟು ಸುಲಭ ಇಲ್ಲ. ತುಂಬಾ ಸಂತೋಷದಲ್ಲಿದ್ದೀನಿ. ಅಪಶಕನ ಮಾತಾಡ್ಬೇಡ, ಕೆಟ್ಟವನಾಗ್ಬೇಕಾಗುತ್ತೆ. ಈಗೇನೋ ಸಾಚ ಅನ್ನೋ ತರ ಆಡ್ಬೇಡಿ. ನಾ ಹೇಳೋ ಮಾತು ಕೇಳಿದ್ರೆ ನಿಮ್ ಎದೆ ಗುಂಡಿಗೆನೆ ನಿಂತು ಹೋಗುತ್ತೆ. ಜಾಹ್ನವಿ ಮನಸ್ಸಿನಲ್ಲಿ ತನ್ನ ಗಂಡನ ಬಗ್ಗೆ ಸಣ್ಣ ಬೇಸರ ಕೂಡ ಇಲ್ಲ, ಗೊತ್ತಾ? ಅವಳು ಮನ್ಸಲ್ಲಿರೋದು ಯಾವನ್ರಿ ಕೇಳ್ತಾನೆ? ಈ ಪೇಪರ್ ಸಿಗ್ನೇಚರ್ ಇಲ್ಲ, ಅಷ್ಟು ಸಾಕು. ಏನ್ರಿ ಚನ್ಕೇಶ್ವ? ಜಾಹ್ನವಿ ಅವ್ರ ಗಂಡಂಗ್ ಲೆಟರ್ ಬರ್ದಿದ್ದಾಳೆ ರೀ, ಹಿಂದಿಂದೆಲ್ಲ ಮರ್ತು ನಾವಿಬ್ರು ಒಂದಾಗೋಣ ಅಂತ. ಸುಳ್ಳು ಹೇಳಿದ್ರೆ ಊತ ಹಾಕ್ಬಿಡ್ತೀನಿ. ದೇವ್ರಾಣಿಗೂ ನಾನೇ ಆ ಲೆಟರ್ನ ಓದ್ ಬಂದಿದ್ದೀನಿ. ಡೈವರ್ಸ್ ಪೇಪರ್ ಕೈಗೆ ಬರ್ತಿದ್ದಾಗೆ ನನ್ನ ಜಾನುನೇ ನನ್ನ ತೆಕ್ಕೆಗೆ ಬಂದ್ಲು ಅನ್ನೋ ಸಂತೋಷ ಆಗಿತ್ತು. ಆದ್ರೆ ಒಂದೇ ಒಂದು ಕ್ಷಣದಲ್ಲಿ ಎಲ್ಲ ಮಣ್ಣು ಪಾಲಾಗೋಯ್ತು. ಅವಳು ಬರ್ದಿರೋ ಲವ್ ಲೆಟರ್ ನೋಡಿ ಆ ಚಾಕ್ಲೇಟ್ ಬಾಯ್ ಫಿದಾ ಆಗ್ತಾನೆ. ಒಂದೇ ಕ್ಷಣದಲ್ಲಿ ಎಲ್ಲನೂ ಮರೆತು ಅವಳಿಂದ ಬಾಲ ಅಲ್ಲಾಡ್ಕೊಂಡು ಹೋಗ್ತಾನೆ. ಅವರಿಬ್ರು ಒಂದಾದ್ಮೇಲೆ ನನಗೇನು ಕೆಲಸ ಇಲ್ಲಿ? ಮದನ್ ಸರ್, ಸಮಾಧಾನವಾಗಿರಿ. ಹೇ ಸುನಂದು, ಜಾನ್ವಿ ಆ ಲೆಟರ್ನ ಶ್ರೀ ಕಟ್ಟಿದ್ದಾಳೆ. ಇಲ್ಲ ಕಣೋ, ಜಾಹ್ನವಿ ನೇರವಾಗಿ ಶ್ರೀನಿಧಿ ಮುಂದೆ ನಿಂತ್ಕೊಳಕ್ಕಾಗದೆ ಲೆಟರ್ ಬರ್ದಿದ್ದಾಳೆ. ಅದನ್ನ ರವಿ ಮೂಲಕ ಕಳಿಸ್ತಾಳಂತೆ. ಅಲ್ಲಿಗೆ ನಾವು ಸರ್ವನಾಶ ಆದ್ವಿ. ಈಗ ಉಳಿದಿರೋ ಕೆಲಸ ಅಂದ್ರೆ ನಮ್ ತಲೆ ಮೇಲೆ ಬಟ್ಟೆ ಹಾಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋದು. ಒಂದ್ ನಿಮಿಷ ಇರಿ ಮದನ್. ಇದೆ ಜಾಹ್ನವಿ ಶ್ರೀನಿಧಿಗೆ ಬರ್ದಿರೋ ಪ್ರೇಮ ಪತ್ರ.